ನಮಸ್ತೆ ಸ್ನೇಹಿತರೆ, ಈ ರಂಗನಾಥ್ ಕಟ್ಟಿಮನಿ ಮಾಡೋ ನಮಸ್ಕಾರ. ಈ ಕರ್ನಾಟಕ ಜನತೆಗೆ ಈ ವಿಡಿಯೋ ಮಾಡೋಕ್ಕೆ ಹೊರಟಿರೋದು ಏನು ಉದ್ದೇಶ ಅಂದರೆ, ನಾನು ಒಂದು ಈ 4-5 ದಿನದಿಂದ ನೋಡ್ತಾ ಇದ್ದೀನಿ ಕಂಟಿನ್ಯೂಸ್ನಾಗಿ ಇನ್ಸ್ಟಾಗ್ರಾಮು ಆ್ಯಂಡ್ ಫೇಸ್ಬುಕ್ಕು ಚಾನಲ್ಸ್ ಮೀಡಿಯಾದಿಂದ ತುಂಬ ಜನ ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದರಿಂದ ಅವರು ಮುಂಚೆ ಅಪಾದನೆ ಬಂದಿತ್ತು, ಕೊಲೆ ಅಪಾದನೆ. ಅದು ನಿಮಗೂ ಗೊತ್ತಿದೆ. ಅದು ಅವ್ರು ತಪ್ಪು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಎಲ್ಲರೂ ಅವ್ರನ್ನ ಕಾಂಟ್ರವರ್ಸಿ ಆಗಿ ತಪ್ಪು ಮಾಡಿದಾರೆ ಅನ್ನೋ ಥರ ಇದು ಮಾಡ್ತಾ ಇದ್ದಾರೆ. ಅದು ಎಸ್ಪೆಷಲ್ ಆಗಿ ಮೀಡಿಯಾದವರು. ಯಾರೋ ಮಾಡಿದಾರಂತ ತಪ್ಪು ಅವ್ರು ಯಾರೋ ಹಾಕಿದ್ದಾರೆ, ರಮ್ಯಾ ಮೇಡಮ್ ಹೇಳ್ತಾ ಇದಾರಂತೆ. ಆಮೇಲೆ ಪ್ರಥಮ್ ಅವರು ಕೆಟ್ಟದಾಗಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಯ್ತಾ, ನಿಮ್ಗೆ ಸರ್ ಫಸ್ಟ್ ಆಫ್ ಆಲ್ ದರ್ಶನ್ ಸರ್ ಬಂದು ಯಾವ್ದಾರ ಒಂದು ಚಾನಲ್ ಹತ್ರ ಬಂದು ಅವ್ರ ಹಂಗೆ ಇವ್ರ ಹಿಂಗೆ ಅಂತ ಹೇಳಿದ್ರೆ ಮಾತಾಡ್ಬೇಕು. ನಾನೊಬ್ಬ ದರ್ಶನ್ ಸರ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಕರ್ನಾಟಕ ಜನತೆಗೆ ಫಸ್ಟ್ ಆಫ್ ಆಲ್ ಯಾರು ಹೇಳ್ತಾ ಇದಾರೆ ಅದನ್ನ ಯಾರು ಮಾಡಿದ್ದಾರೆ. ದರ್ಶನ್ ಸರ್ ಫ್ಯಾನ್ ಈ ತರ ಮಾಡಕ್ ಸಾಧ್ಯ ಇಲ್ಲ. ಏನಕ್ಕಂತಂದ್ರೆ ಅವರು ತುಂಬಾ ನೊಂದೋಗಿದ್ದಾರೆ ಆಲ್ರೆಡಿ ಫ್ಯಾನ್ಸ್. ಅವರು ಈಗ ಕಷ್ಟದಲ್ಲಿದ್ದಾರೆ. ತಿರ್ಗಂತ ಏನಕ್ಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ನೀವು ಕೆಟ್ಟದಾಗಿ ಪದೇ ಪದೇ ನಿಮ್ಮ TRP ಹೆಚ್ಚಿಸೋಸ್ಕರ ಈ ತರ ಮಾತಾಡಿದ್ರೆ ತಪ್ಪಾಗತ್ತೆ. ನೀವು ಫಸ್ಟ್ ಆಫ್ ಆಲ್ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿ. ಅದಕ್ಕೆ ಪ್ರಥಮ ಅವರೇ, ನೀವು ಫಸ್ಟ್ ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಿ. ವಕೀಲರಿದ್ದಾರೆ, ನಿಮ್ಗೆ ಅವ್ರನ್ನ ವಕೀಲ್ ಕನ್ಸರ್ನ್ ಮಾಡಿ ಹೋಗಿ ನೀವು ಕೇಸ್ನ ರಿಜಿಸ್ಟರ್ ಮಾಡಿ. ರಿಜಿಸ್ಟರ್ ಮಾಡ್ದಾದ್ಮೇಲೆ ಅವ್ರು ಆಕ್ಷನ್ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವ್ರು ನಿಮ್ಗೆ ಆಕ್ಷನ್ ತಗೊಂತಾರೆ. ಬರೀ ಮೀಡಿಯಾದಿಂದ ಬರೋದು ಕೆಟ್ಟದಾಗಿ ಅವ್ರು ಹೇಳ್ತಾ ಇದ್ದಾರೆ. ಈಗ ನಾನು 4-5 ವಿಡಿಯೋಗಳು ದರ್ಶನ್ ಸರ್ ನೋಡಿದ್ದೀನಿ. ಮಂಡ್ಯ ರಮೇಶ್ ಸರ್ ಆಗಿರ್ಬೋದು, ಅವರು ಆಕ್ಸಿಡೆಂಟ್ ಆಗಿತ್ತಂತೆ. ಪಾಪ ಆಕ್ಸಿಡೆಂಟ್ ಆಗಿದ್ರೆ ಅವ್ರು ನೆಕ್ಸ್ಟ್ ಇನ್ನೊಂದು 2 ತಿಂಗಳು ಅವರು ಶೂಟಿಂಗ್ ಮಾಡೋಕ್ಕಾಗಲ್ಲ, ಆಯ್ತು ಮುಗೀತು ಕತೆ ಅಂತ ಅಂದ್ರು. ಅವರು ನೆಕ್ಸ್ಟ್ ಅವರು ತಿಳಿದು ಅವ್ರ ಅಕೌಂಟಿಗೆ ಅಮೌಂಟ್ ಹೋಗುತ್ತೆ. ಆಯ್ತಾ, ಅವ್ರ ಮೆಸೇಜ್ ಕಾಲೇ ಮಾಡಿರಲ್ಲ. ಅದಾದ್ಮೇಲೆ ನಮ್ಮ ಕಣ್ ಕಾಣಿಸಲ್ಲ ಪಾಪ ರೇವಣ ಸಿದ್ದೇಶ್ವರ್ ಅಂತ ಇದ್ದಾರೆ, ಉತ್ತರ ಕರ್ನಾಟಕದ ಅಂದರವರು. ಎಷ್ಟು ಚೆನ್ನಾಗಿ ಸಾಂಗ್ ಆಡ್ತಾರಂದ್ರೆ, ಅವರ ಅಪ್ಪಟ ಅಭಿಮಾನಿ ಅವರು ರೇವಣ ಸಿದ್ದೇಶ್ವರ್ ಅವರು. ಅಂತ ಕಣ್ಣು ಕಾಣಲಾರ್ದ ವ್ಯಕ್ತಿ ಅವ್ರ ಮೇಲೆ ಕನ್ಸರ್ನ್ ಇದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಒಳ್ಳೆ ಮನುಷ್ಯ ಅಂತ. ನೀವು ಯಾರ ಬಗ್ಗೆ ಆಗ್ಲಿ ತಪ್ಪು ವರ್ಷಕ್ಕಿಂತ ಮುಂಚೆ ನೀವು ಇನ್ನೊಬ್ಬರನ್ನ ಸ್ಟಡಿ ಮಾಡಿ. ಆಯ್ತಾ, ಸ್ಟಡಿ ಮಾಡಿ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು. ಯಾವುದೇ ಆಗ್ಲಿ ಕೆಟ್ಟ ಜನಗಳು ಏನೋ ಒಂದು ನಮ್ದು ಇದು TRP ಓಡ್ಲಿ, ನಮ್ಮ ಚಾನಲ್ ಅದು ಓಡ್ಲಿ ಇದು ಓಡ್ಲಿ ಅಂತೇಳಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಬಹಳ ಒಂದು ಒಳ್ಳೆ ಲಕ್ಷಣ ಅಲ್ಲ. ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಅವ್ರು ಎಷ್ಟು ಸಹಿಸ್ಕೊಂಡಿದ್ದಾರೆ ಅಂದ್ರೆ, ಎಲ್ಲ ಮೀಡಿಯಾ ಮುಂದೆ ಬರಕ್ಕೆ ಎದುರ್ತಾ ಇದ್ದಾರೆ ದರ್ಶನ್ ಅವರು. ಎಲ್ಲಾನು ಹೋಗಿ ಯಾರನ್ನ ಕಂಡ್ರೆ ತೆಗಿಬೇಡ್ರಪ್ಪ ಫೋಟೋ ಅಂತಾರೆ. ಆಯ್ತಾ, ನೀವು ಅಂತ ಒಂದು ಕುರಿ ಹಳ್ಳಕ್ ಬಿದ್ರೆ 1000 ಕಲ್ಲು ಅಂದಂಗೆ ಹಾಕ್ರ ಕಲ್ಲು ಇನ್ನೊಂದು ಸ್ವಲ್ಪ ಹಾಕ್ರಂತ. ಒಬ್ಬ ಮನುಷ್ಯ ಕೆಳಗೆ ಬಿದ್ದಿದೆ ಅಂದ್ರೆ ಅವ್ರನ್ನ ಮೇಲೆತ್ತಬೇಕು. ಆಯ್ತಾ, ಅವ್ರನ್ನ ಆಲ್ರೆಡಿ ಬಿದ್ದ್ಬಿಟ್ಟಿದಾರೆ ಅಂದ್ರೆ ಇನ್ನೂ ಬೀಳ್ಳಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಅವ್ರನ್ನ ನೋಯಿಸ್ತಾ ಇದ್ರೆ, ಇದು ನನ್ನ ಒಂದು ಅಭಿಪ್ರಾಯ ಆಗೈತೆ. ಒಬ್ಬ ಮನುಷ್ಯನ ಆಲ್ರೆಡಿ ನೊಂದೋಗಿನ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಪ್ರತಿಭಾವಂತ ನಟ, ಮತ್ತೆ ಅವ್ರಿಗಿರೋ ಒಳ್ಳೆ ಭಾವನೆ. ಬಲಗೈಯಲ್ಲಿ ಮಾಡಿರೋ ದಾನ ಎಡಗೈಯಲ್ಲಿ ಗೊತ್ತಾಗ್ಬಾರ್ದಂತ ಎಷ್ಟೋ ದಾನ ಧರ್ಮಗಳು ಮಾಡಿ ಎಷ್ಟೋ ಜನಕ್ಕೆ ಲೈಟ್ ವೈ ಆಗಿ ತೂಗುದೀಪ್ ಅವ್ರ ಮಗನಾಗಿ ಬಂದಂತ ಯಾರು ಅವ್ರನ್ನ ಕೈ ಇಡ್ಲಿಲ್ಲ. ಅವ್ರದ್ದೊಂದು ಇಂಟರ್ವ್ಯೂ ಅಲ್ಲಿ ಓದಿದೆ ನಾ, ಅಂದ್ರೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಕಲಾಸಿಪಾಳ್ಯ ಬರೋಕ್ಕಿಂತ ಮುಂಚೆ ಒಂದು ಪೇಪರ್ ಅಲ್ಲಿ ಬಂದಿತ್ತು. ಲೈಟ್ ವೇ ಆಗಿ ಬೇರೆ ಕಡೆ ಮಲ್ಗಿ ಒಂದು ಚಿತ್ರಾನ್ನ ತಿನ್ಕೊಂಡು ಆತರ ಕಷ್ಟಪಟ್ಟು ಮೇಲ್ ಬಂದಿರೋ ವ್ಯಕ್ತಿ. ಅವ್ರನ್ನ ತುಳಿಬೇಡಿ. ಯಾಕಂದ್ರೆ ಅವ್ರಿಗೆ ತುಂಬಾ ಕಷ್ಟದಿಂದ ಬಂದಿದ್ದಾರೆ. ಯಾರು ಮಿಡ್ಲ್ ಕ್ಲಾಸ್ ಒಂದೊಂದು ಒಪ್ಪತ್ತಿನ ಊಟಕ್ಕೂ ಲೆಕ್ಕ ಹಾಕಿ ಬಂದಿರ್ತಾರಲ್ಲ, ಅವ್ರಿಗೆ ಗೊತ್ತಾ ಕಷ್ಟ ಏನಂತ. ನಾನು ಅದಕ್ಕೋಸ್ಕರ ಈ ತರ ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ. ಜನಗಳೇ, ಏನಾರ ತಪ್ಪಾದ್ರೆ ನಮ್ಮಿಂದ ಕ್ಷಮಿಸ್ಬಿಡಿ. ನೊಂದಿರೋ ಮನುಷ್ಯನ ಇನ್ನೂ ನೋಯಿಸ್ಬೇಡಿ. ಆಯ್ತಾ, ನೀವು ಯಾರ್ದ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟ್ ಏನೇನೋ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಇನ್ನೊಬ್ರ ಬಗ್ಗೆ. ಆಯ್ತಾ, ಪ್ರಥಮ್ ಅವರೇ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇರೋ ದರ್ಶನ್ ಸರ್ ಬಗ್ಗೆ. ಆತರ ಮಾತಾಡಬೇಡಿ. ಆಯ್ತಾ, ನಿಮ್ಗೆ ಆತರ ಕಷ್ಟ ಅದ, ಯಾರು ಟ್ರೋಲ್ ಮಾಡಿದ್ದಾರೆ, ನೀವು ಕಾನೂನು ಇದೆ, ಲಾಯರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಕನ್ಸರ್ನ್ ಮಾಡಿ. ಪೊಲೀಸ್ ಸ್ಟೇಷನ್ ಇದೆ, ಹೋಗಿ ಕೇಸ್ ರಿಜಿಸ್ಟರ್ ಮಾಡಿ. ಆಯ್ತಾ, ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಕೇಸ್ ದಾಖಲಾತಿ ಮಾಡ್ಕೊಂತಾರೆ.
ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಏನೋ ಟಾರ್ಚರ್ ಇದ್ರೆ ಅವ್ರಿಗೆ ಹೋಗಿ ಹೇಳಿ, ಸರ್ ನಮ್ಗೆ ಈ ತರ ಪ್ರೈಸ್ ಇಂದ ಈ ತರ ಟ್ರೋಲ್ ಆಗ್ತಾ ಇದೆ, ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ಹೋಗಿ ಅವ್ರಿಗೆ ಹೇಳಿ. ಅವರು ರಿಜಿಸ್ಟರ್ ಮಾಡ್ಕೊಂತಾರೆ, ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಎಲ್ಲ. ಈಗ ಒಂದು ಇನ್ನು ಕಾನೂನು ಇದೆ, ಎಲ್ಲಾನು ಇದಾಗಿಲ್ಲ ಇನ್ನು. ದೇಶದಲ್ಲಿ ಎಲ್ಲಾ ರೀತಿ ಕಾನೂನಾತ್ಮಕವಾಗಿ ನಡೀತಾ ಇದೆ. ಸಂವಿಧಾನದ ಮೂಲಕ ಅದು ಭಾರತದಲ್ಲಿ ನಡೀತಾ ಇದೆ. ಸೊ ಹೋಗಿ ಕೇಸ್ ರಿಜಿಸ್ಟರ್ ಮಾಡಿ. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅದು ವಿಗ್ ಹಾಕೊಂಡಿದ್ಯಾ, ಏನ್ ಕಿತ್ಕೊಂತೀಯಾ, ಅದೆಲ್ಲ ತಪ್ಪು. ಆಯ್ತಾ? ಯಾರನ್ನೋ ಒಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಕರೆಕ್ಟಾಗಿ ಮಾತಾಡಿ. ಅವರು ಅಭಿಮಾನಿಗಳು ಸುಮ್ಮನೆ ಇದಾರಂತ ಹೇಳ್ಬಿಟ್ಟು ನೀವು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ನಿಮ್ಗೆ ಕಷ್ಟ ಆಗಿದೆ, ಓಕೆ, ನಮ್ಮ ಜಾಗದಾಗ ನಾವು ನಿಮ್ ಜಾಗ